ಏನು ಹೊಸ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ನಮಗೆ ಒಳ ಮೀಸಲಾತಿ ಜಾರಿಯಾಗಬೇಕು ಅನ್ನೋದು ಒಂದು ಪ್ರಮುಖ ಬೇಡಿಕೆ. ಗ್ಯಾರಂಟಿ ಯೋಜನೆಗೆ 25,000 ಕೋಟಿ ಹಣವನ್ನು ಬಳಸ್ಕೊಳ್ತಾ ಇದೆ, ಅದನ್ನ ವಾಪಸ್ ಕೊಡಬೇಕು. ಹಾಗಾಗಿ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಬೇಕು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೊಳಿಸಿ ಅದ್ರಲ್ಲಿ ಹಕ್ಕುಪತ್ರ ಕೊಡ್ತಾ ಇಲ್ಲ, ಅದಕ್ಕೆ ಹೋರಾಟ ತುಂಬಾ ವರ್ಷದಿಂದ ಪೆಂಡಿಂಗ್ ಇದೆ. ಅದು ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ, ನೀವು ನೋಡ್ತಾ ಇದ್ರಿ ವಾರ್ತಾ ಭಾರತಿ ಡಿಜಿಟಲ್. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಈ ಹೋರಾಟವನ್ನ ಅವರು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗುತ್ತೆ, SC SP ಮತ್ತೆ TSP ಗೆ ಹಣವನ್ನ ನಿಗದಿಪಡಿಸಲಾಗುತ್ತೆ, ಅದರ ದುರ್ಬಳಕೆ ಆಗಬಾರ್ದು. ಅಲ್ಲದೆ ಕಳೆದ ಬಾರಿ ಬಜೆಟ್ ನಲ್ಲಿ ಈ ಒಂದು SC SP ಮತ್ತೆ TSP ಗೆ ನಿಗದಿಪಡಿಸಿದಂತ ಹಣದಲ್ಲಿ ಶಕ್ತಿ ಯೋಜನೆಗಳಿಗೆ ಸೇರಿದಂತೆ ಕೆಲ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಬಳಸಿಕೊಂಡಿದೆ. ಆ ಹಣವನ್ನ ವಾಪಸ್ ಕೊಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಅವರ ಬೇಡಿಕೆಗಳೇನು, ಇಲ್ಲಿ ಇರ್ತಕ್ಕಂಥ ಪ್ರತಿಭಟನಾಕಾರರನ್ನ ಮಾತಾಡಿಸ್ತೀನಿ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ಎಲ್ಲಿಂದ ಬಂದಿರೋದು, ಏನ್ ಬೇಡಿಕೆಗಳು? ಸರ್, ನಾವು ಹರಿಹರ, ಕೃಷ್ಣಪ್ಪ ಅವ್ರು ಹುಟ್ಟಿದಂತ ಊರು, ಹರಿಹರದಿಂದ ಬಂದೇವಿ. ನಮ್ಮ ಬೇಡಿಕೆಗಳು ಒಳ ಮೀಸಲಾತಿ ಏನು ಸಂಪೂರ್ಣವಾಗಿ ಜಾರಿಯಾಗಬೇಕು, ಏನು ಹೊಸ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ನಮಗೆ ಒಳ ಮೀಸಲಾತಿ ಜಾರಿಯಾಗಬೇಕು ಅನ್ನೋದು ಒಂದು ಪ್ರಮುಖ ಬೇಡಿಕೆ. ಮತ್ತು ಈ ಸರ್ಕಾರ ಗ್ಯಾರಂಟಿ ಯೋಜನೆಗೆ 25,000 ಕೋಟಿ ಹಣವನ್ನು ಬಳಸ್ಕೊಳ್ತಾ ಇದೆ, ಅದನ್ನ ವಾಪಸ್ ಕೊಡಬೇಕು. ಹಾಗಾಗಿ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ನಮ್ಮ ಏನ್ 25,000 ಕೋಟಿ ಹಣವನ್ನು ಬಳಸ್ಕೊಂಡಾರ ಕೂಡಲೇ ಹಿಂಪಡಿಬೇಕು, ನಮಗೆ ಅದನ್ನು ವರ್ಗಾಯಿಸಬೇಕಂತ ಹೇಳಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. 70ರ ದಶಕದಲ್ಲಿ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಕಟ್ಟಿ ಇಡೀ ನಾಡಿನಲ್ಲಿ ಒಂದು ಹೋರಾಟದ ಕಿಚ್ಚನ್ನ, ಸಮಾನತೆಯ ಸಂದೇಶವನ್ನ ಸಾರಿದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಬೇಕು. ಹಾಗೇನೆ ಜೂನ್ 9ರ ಅವರ ಹುಟ್ಟು ಹಬ್ಬವನ್ನ ಸರ್ಕಾರಿ ಕಾರ್ಯಕ್ರಮವನ್ನ, ರಜಾರಹಿತ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಸರ್ಕಾರ ಘೋಷಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗೇನೆ ಏನು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ನಾವು ಕಳೆದ 30 ವರ್ಷಗಳಿಗೆ ಹೆಚ್ಚು ಕಾಲ ನಾವು ಹೋರಾಟವನ್ನ ಮಾಡ್ತಾ ಬಂದಿದ್ದೀವಿ. ಆ ಹೋರಾಟಕ್ಕೆ ಮಣಿದಂತ ಸರ್ಕಾರ ಇವತ್ತು 56,432 ಹುದ್ದೆಗಳನ್ನ ನಾವು ತುಂಬುತ್ತೀವಿ ಅಂತ ಹೇಳಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇರೋದೇನು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೊಳಿಸಿ ಉದ್ಯೋಗ ಭರ್ತಿ ಮಾಡುವಂತೆ ಮತ್ತು ಹೊಸ ಅಧಿಸೂಚನೆ ಸರ್ಕಾರಿ ಆದೇಶ ಹೊರಡಿಸಬೇಕು. ರೋಸ್ಟರ್ ಬಿಂದು ನಿಗದಿಪಡಿಸುವಾಗ 101 ಪರಿಶಿಷ್ಟ ಜಾತಿಗಳಿಗೂ ಕೂಡ ಅವರವರ ಪಾಲು ಲಭಿಸುವಂತೆ ನ್ಯಾಯಯುತ ರೋಸ್ಟರ್ ಬಿಂದು ನಿಗದಿಪಡಿಸಿ ಒಳ ಮೀಸಲಾತಿಯನ್ನ ಸರ್ಕಾರ ಆದೇಶವನ್ನ ಹೊರಡಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮನೆ ಪತ್ರ, ಹಕ್ಕುಪತ್ರ ಬೇಡಿಕೆ ಕೆಲಸನ ವರ್ಕನೇ ಆಗ್ತಾ ಇಲ್ಲ, ಅದ್ರಲ್ಲಿ ಹಕ್ಕುಪತ್ರ ಕೊಡ್ತಾ ಇಲ್ಲ, ಅದಕ್ಕೆ ಹೋರಾಟ ತುಂಬಾ ವರ್ಷದಿಂದ ಪೆಂಡಿಂಗ್ ಇದೆ. ಅದು ಅದಕ್ಕಿಂತ ಇವಾಗ ಹೋರಾಟಕ್ಕೆ ಬಂದಿದೀವಿ ನಾವು ಅಂಬೇಡ್ಕರ್.